ಅಧಿಕಾರದಲ್ಲಿ ಇರತಕ್ಕಂತ ಸಂಸದರು ಶಾಸಕರ ದರ್ಬಾರ್ ಜೋರಾಗಿ ನಡೀತಾ ಇದೆ. ಕಳೆದ ಒಂದು ವಾರದಿಂದ ಬಿಜೆಪಿ ಸಂಸದರು ಶಾಸಕರ ದುಂಡಾವರ್ತನೆ ಬಗ್ಗೆ ನಾವು ನಿಮಗೆ ತೋರಿಸಿದ್ವಿ. ಇದೀಗ ತುಮಕೂರು ಜಿಲ್ಲೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಸರದಿ. ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಸದಸ್ಯೆ ಕಾಂಗ್ರೆಸ್ ಪರ ಮತ ಹಾಕಿದ್ದಾರೆ ಎನ್ನುವ ಕಾರಣಕ್ಕೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ತಮ್ಮದೇ ಪಕ್ಷದ ಸದಸ್ಯೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಳೆದ ಸೋಮವಾರ ತುರುವೇಕೆರೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕೃಷ್ಣಪ್ಪ ನೂರಾರು ಜನರ ಎದುರಿಗೆ ಪಟ್ಟಣ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಹೆಸರು ಪ್ರಸ್ತಾಪ ಮಾಡದೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಮುದ್ದಹನುಮೇಗೌಡ ಜೊತೆ ಹೋಗಿದ್ದಳು, ಅಲ್ಲಿ ಅವನು ಏನ್ ಮಾಡದ್ನೋ ಅವಳಿಗೆ ಅಂತ ಏಕವಚನದಲ್ಲೇ ಮಾತನಾಡಿದ್ದಾನೆ. ಸಂಸದ ಎಸ್ಪಿ ಮುದ್ದಹನುಮೇಗೌಡನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ನಾನೇ. ಎಸ್ಪಿ ಎಂದರೆ ಸೂಳೆ ಪುಟ್ಟ ಎಂದು ಸಂಸದರ ಬಗ್ಗೆ ಗೇಲಿ ಮಾಡಿದ್ದಾರೆ. ಇದರಿಂದ ಮನನೊಂದ ಸದಸ್ಯ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಓಕೆ, ತುಮಕೂರು ಜಿಲ್ಲೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಸರದಿ ಇದು. ಇವಾಗ ದುಂಡಾವರ್ತನೆ ತೋರ್ತಾ ಇರತಕ್ಕಂಥ ರಾಜಕಾರಣಿಗಳಲ್ಲಿ ಇವರು ಕೂಡ ಒಬ್ಬರು. ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಸದಸ್ಯೆ ಕಾಂಗ್ರೆಸ್ ಪರ ಮತ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ತಮ್ಮದೇ ಪಕ್ಷದ ಸದಸ್ಯೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಳೆದ ಸೋಮವಾರ ತುರುವೇಕೆರೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೃಷ್ಣಪ್ಪ ನೂರಾರು ಜನರ ಎದುರಿಗೆ ಪಟ್ಟಣ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಅವರ ಹೆಸರನ್ನ ಪ್ರಸ್ತಾಪ ಮಾಡದೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ತಾಲೂಕ್ ಪಂಚಾಯತಿನಲ್ಲಿ ಬಿಜೆಪಿ ಜೊತೆ ಸೌಖ್ಯ ಮಾಡಿಸ್ತೇನೆ ಅಧಿಕಾರ ತಗೊಳಕ್ಕೆ. ಆ ಟೌನ್ ಪಂಚಾಯತ್ ಮುನ್ಸಿಪಾಲಿಟಿನಲ್ಲಿ ನಮ್ಮಲ್ಲ ಯಾವ ಗೆಲ್ಸಿದ್ದೆ ನಾನೇ. ಅವನೇನ್ ಮಾಡಿದ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಒಂದ್ ಸೀಟ್ಗೆ 3 ಜನ ಬಿಜೆಪಿ ಜೊತೆ ಬಂದು ವೋಟ್ ಹಾಕ್ತಾನೆ. ಇವನು ಯಾವ ಪಾರ್ಟಿ ಎಂಬ ಮುಟ್ಟಾಳ. ಇವನು ಎಸ್ಪಿ ಇಂದ MLA ಮಾಡಿದ ನಾನ್ ಕಂಡ್ರೆ 1993ರಲ್ಲಿ ಅವನಿಗೆ ಬಂಗಾರಪ್ಪನಿಗೆ ಟಿಕೆಟ್ ಕೊಡಿಸಿದೆ. ಜಿಲ್ಲಾ ಪಂಚಾಯತಿ ಸೋತ್ ಕುಂತಿದ್ದ ಅವನು. ನಾನು ಅವಾಗ ಪವರ್ಫುಲ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ. ನಾನು ಹೇಳಿದ್ದೆ, ನಡೀತಾ ಇತ್ತು ಬಂಗಾರಪ್ಪದ, ಸರ್ ಇವನಿಗೆ ಕೊಡಿ ಪಾಪ ನಮ್ಮ ಹುಡುಗ ಅಂತೇಳಿ ಟಿಕೆಟ್ ಕೊಡ್ಸಿದ್ರೆ ಇವತ್ತು ಅದು ಯಾವ್ದೋ ಬಾತ್ರೂಮ್ ಉದ್ಘಾಟನೆ ಮಾಡಕ್ ಬರ್ತಾನೆ. MP ಪೋಸ್ಟ್ ನೋಡಿ ಹೆಂಗಾಗಿದೆ ಅಲ್ಲ. ಬಸವರಾಜ್ ಇದ್ರು ಪಾಪ ಏರ್ಟೆಲ್, ಅವ್ರು ಯಾವತ್ತೂ ಗೊತ್ತಿರ್ಲಿಲ್ಲ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಅವರಿಂದ. ಎಸ್ ಅನಂತರಾಮಯ್ಯ, ಸಾರ್ವಜನಿಕವಾಗಿ ಈ ರೀತಿ ಅಂದ್ರೆ ತನ್ನ ಪೊಸಿಷನ್ ಏನು, ತಾನೊಬ್ಬ ಜನಪ್ರತಿನಿಧಿ, ತಾನೊಬ್ಬ ಶಾಸಕ ಅನ್ನೋದನ್ನು ಮರೆತು ಎಲ್ಲರ ಮುಂದೆ ಈ ತರ ಮಾತಾಡ್ಕೊಂಡು, ಆಮೇಲೆ ಆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ರಿ, ಹಿಂದಿನ ಪೊಲೀಸರು ಕೂಡ ನಿಂತಿದ್ದಾರೆ. ಯಾರು ಕೂಡ ಈ ಕೃಷ್ಣಪ್ಪನವರ ಮಾತಿಗೆ ಕಡಿವಾಣ ಹಾಕೋ ಕೆಲಸ ಮಾಡ್ಲೇ ಇಲ್ವಾ? ಅರವಿಂದ್ ಅವರು ಒಂದು ಪೊಲೀಸರು ಶಾಸಕರನ್ನ ಕಾರಣಕ್ಕೋಸ್ಕರ ಅಲ್ಲಿ ಮೌನ ವಹಿಸಿದ್ರು ಏನೋ. ಬಹುಶಃ ಶಾಸಕರನ್ನ ಕಾರಣಕ್ಕೋಸ್ಕರ ಅವರು ಅಲ್ಲಿ ಯಾವುದೇ ರೀತಿಯಿಂದ ಆಕ್ಷನ್ ತಗೊಳ್ಳಕ್ಕೆ ಮುಂದಾಗಲಿಲ್ಲ ಅಂತ ಅನ್ಸುತ್ತೆ. ಯೂಶುವಲಿ ನಾವು ಇಂಥ ವ್ಯವಸ್ಥೆಯನ್ನ ನಾವು ಎಲ್ಲಾ ಕಡೆ ನೋಡ್ತೀವಿ. ಇದು ಏನು ಒಂದ್ ರೀತಿಯಾಗಿ ಪೊಲೀಸ್ ಇಲಾಖೆಗೂ ಒಂದ್ ರೀತಿಯಾಗಿ ಏನು ಅಲ್ಲಿ ಇದ್ಕೊಂಡು ಅವ್ರ ಎದುರಿಗೆ ಒಬ್ಬ ಮಹಿಳೆಯನ್ನ ಬಯಸ್ತಾರೆ, ಶಾಸಕರು ಬೈತಾರೆ ಅಂದ್ರೆ ಇಲ್ಲಿ ಎರಡನ್ನೂ ಸಹಿತ ಒಂದ್ ರೀತಿ ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಏನು ಶಾಸಕರಾದಂತಹ ಕೃಷ್ಣಪ್ಪ ಅವರು ತುಂಬಾ ಏನು ಹಿರಿಯ ರಾಜಕಾರಣಿ ಆಗಿರುವಂತವ್ರು ಮತ್ತು JDS ನಲ್ಲಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇರುವಂತವ್ರು. ಅವರು ಏನು ಮಹಿಳೆಗೆ ಆತರ ಒಂದು ಕೆಟ್ಟ ಶಬ್ದಗಳನ್ನ ಬಳಸ್ತಾರೆ ಅಂದ್ರೆ ನಿಜಕ್ಕೂ ಸಹಿತ ಇದು ಏನು ಇವರು ಶಾಸಕರ ಅನ್ನೋ ಒಂದು ಅಂದ್ರೆ ಶಾಸಕರಿಗೂ ಒಂದು ಒಬ್ಬ ತೀರಾ ಜನಸಾಮಾನ್ಯನಿಗೂ ಏನು ವ್ಯತ್ಯಾಸನೇ ಇಲ್ಲ ಒಂದು ರೀತಿನಲ್ಲಿ ಅವರು ಆ ಒಂದು ಕೆಟ್ಟ ಶಬ್ದಗಳನ್ನ ಉಪಯೋಗಿಸ್ತಾರೆ ಮಹಿಳೆಗೆ. ಇದು ನಿಜಕ್ಕೂ ಸಹಿತ ಕೃಷ್ಣಪ್ಪ ಅವರಿಗೆ ಶೋಭೆ ತರುವಂತದ್ದಲ್ಲ. ಹೀಗಾಗಿ ಏನು ಮಹಿಳೆ ತೀವ್ರ ಏನು ಮನನೊಂದು ಅಂದ್ರೆ ಅವರ ಹೆಸರನ್ನ ಹೇಳೋದಿಲ್ಲ, ಆದ್ರೆ ಅವರನ್ನೇ ಗುರಿ ಇಟ್ಕೊಂಡು ಕೃಷ್ಣಪ್ಪನವರು ಬೈತಾ ಇರ್ತಾರೆ. ಅದ್ರ ಜೊತೆಗೆ ಮಹಿಳೆ ಜೊತೆಗೆ ತುಮಕೂರಿನ ಏನು ಸಂಸದರಾದಂತಹ ಮುದ್ದಹನುಮೇಗೌಡರನ್ನು ಸಹಿತ ಅವರಿಬ್ಬರಿಗೂ ಅಂದ್ರೆ ಹೋಲಿಕೆ ಮಾಡಿ ಒಂದ್ ರೀತಿ ಏನು ಅನೈತಿಕ ಸಂಬಂಧ ಅಂತೀವಲ್ಲ ಆ ರೀತಿಯಾಗಿ ಹೋಲಿಕೆ ಮಾಡಿ, ನಾನು ಇವಳನ್ನ ಗೆಲ್ಲಿಸ್ದೆ, ಇವಳು ಅವನ ಜೊತೆ ಹೋದ್ಲು, ಅಲ್ಲಿ ಅವನೇನ್ ಮಾಡಿನೋ ಅಂತ ಹೇಳಿ ಒಂದ್ ರೀತಿ ಸಿಂಗ್ಯುಲರ್ ಆಶ್ಚರ್ಯ ಆಗ್ತಿರೋದೇನಂದ್ರೆ, ಎಂಟಿ ಕೃಷ್ಣಪ್ಪನವರು ಕೂಡ ಸಂವಿಧಾನಿಕ ಹುದ್ದೆನಲ್ಲೇ ಇರ್ತಕ್ಕಂಥವ್ರು. ಅಂದ್ರೆ ಅವರು ಕೂಡ ಒಬ್ರು ಶಾಸಕರು, ಜನರಿಂದ ಆರಿಸಲ್ಪಟ್ಟಿರೋರು. ಇವರು ಆರೋಪ ಮಾಡ್ತಾ ಇರೋ ಮುದ್ದಹನುಮೇಗೌಡರು ಕೂಡ ಅಲ್ಲಿನ ಸಂಸದರು, ಹಾಗೇನೆ ಪಟ್ಟಣ ಪಂಚಾಯತಿ ಸದಸ್ಯೆ ಕೂಡ ಹೌದು ಈಕೆ. ಇವರು ಆರೋಪ ಮಾಡ್ತಿರೋದು ಇಷ್ಟೆಲ್ಲ ಅವರ ವಿರುದ್ಧ ಮಾತನಾಡ್ತಾರೆ. ಅದು ಯಾರಾದ್ರೂ ಆಗಿರಲಿ, ಒಂದು ಹೆಣ್ಣು ಅನ್ನುವಂತಹ ಕನಿಷ್ಠ ಮಾನವೀಯತೆ ಕೂಡ ಇಲ್ಲದೆ ಮಾತನಾಡ್ತಾರೆ ಅಂದ್ರೆ, ಹಾಗಾದ್ರೆ ಇವ್ರು ಮೊದ್ಲಿಂದನೂ ಹೀಗೇನಾ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕೆ ಬಾಯಿಗೆ ಏನ್ ಬರುತ್ತೆ ಅದನ್ನ ಮಾತಾಡ್ತಾರೆ ಈ ಕೃಷ್ಣಪ್ಪನವರು ಅಂತ? ಹೌದು ಅರವಿಂದ್, ಕೃಷ್ಣಪ್ಪನವರು ಒಂದ್ ರೀತಿ ಏನು ಅವರು ತೀರಾ ಏನು ಹಳ್ಳಿ ಸೊಗಡಿನ ಒಂದು ಹಳ್ಳಿ ಗ್ರಾಮೀಣ ಮಟ್ಟದ ಲ್ಯಾಂಗ್ವೇಜ್ ಅನ್ನೇ ಉಪಯೋಗಿಸಿದವರು. ಗ್ರಾಮೀಣ ಮಟ್ಟದಿಂದ ಬಂದರೂ ಕೂಡ ಜನರು ಈ ತರ ಅವಾಚ್ಯವಾಗಿ ಯಾರು ಮಾತಾಡಲ್ಲ ಆಯ್ತಾ? ನೀವು ಆ ಪೊಲೀಸರನ್ನ, ಆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನೇನಾದ್ರೂ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಯಾರು ಅವ್ರು ಹಿಂದೆ ನಿಂತಿರೋರು, ಅವರು ಕೂಡ ಇವ್ರ ಮಾತು ಕೇಳ್ಕೊಂಡೇ ನಿಂತಿದಾರಲ್ಲ ಅಂತ.
ಹೌದು ಅರವಿಂದ್, ಅವರು ಮೂಕ ಪ್ರೇಕ್ಷಕರಾಗಿದ್ದಾರೆ ಅಲ್ಲಿ. ಒಂದ್ ವೇಳೆ ಏನಂದ್ರೆ ಈಗ ಶಾಸಕರಾಗಿರೋದ್ರಿಂದ ಅವರು ನಾವೆಲ್ಲಿ ಇವರು ಇವ್ರನ್ನು ಕೇಳಿದ್ರೆ ಅಥವಾ ಏನಾದ್ರೂ ಮಹಿಳೆ ಎಸ್, ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಅನಂತರಾಮಯ್ಯ. ಇನ್ನು ಸಂಸದರಾದಂತಹ ಮುದ್ದಹನುಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಗಮನಕ್ಕೆ ಬಂದಿರಬಹುದು, ಶಾಸಕರಾದಂತಹ MT ಕೃಷ್ಣಪ್ಪ ಅವರು ಆಡಿರ್ತಕ್ಕಂಥ ಒಂದು ಸಾರ್ವಜನಿಕ ಭಾಷಣ, ಅದರಲ್ಲಿ ತಮ್ಮ ವಿರುದ್ಧ, ಆಮೇಲೆ ಯಾರೋ ಪಟ್ಟಣ ಪಂಚಾಯತಿ ಸದಸ್ಯ ವಿರುದ್ಧ ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆಲ್ಲ ನಾಲಿಗೆನ ಹರಿಬಿಟ್ಟಿದ್ದಾರೆ. ತಮ್ಮ ಗಮನಕ್ಕೆ ಬಂದಿದೆಯಾ ಇದು? ಈಗ ಅದಕ್ಕೆ ನಾನು ಅದನ್ನ ರಿಯಾಕ್ಷನ್ ಕೊಡುವಂತ ವಿಚಾರ ಅಂತ ಗಂಭೀರ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಅವ್ರ ಭಾಷೆ ಹಂಗೆ ಇದೆ ಅಂತ ಜನಗಳಿಗೆಲ್ಲ ಗೊತ್ತು. ಯಾರನ್ನು ಕೂಡ ಅವ್ರ ಮಾತನ್ನ ಗಂಭೀರ ತಗೊಳ್ಳೋದಿಲ್ಲ. ಒಂದು. ಎರಡನೇದು, ಚುನಾಯಿತ ಜನಪ್ರತಿನಿಧಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ, ಒಂದು ನ್ಯಾಯ ವಿನಯ ಕಲ್ತ್ಕಲ್ದಲ್ಲೇ ಭಾಷೆ ಮೇಲೆ ಇಡ್ತಾ ಇದ್ದಾರೆ. ಈ ತರ ಮಾತಾಡೋರಿಗೆ ಏನು ಅಂತಂದ್ರದ್ನ ನೀವು ಸಾರ್ವಜನಿಕವಾಗಿ ಪ್ರಶ್ನೆ ಕೇಳಿ. ಸರ್, ನೀವು ಇದಕ್ಕೆ ರಿಯಾಕ್ಷನ್ ಮಾಡೋಕೆ ಹೋಗಲ್ಲ ಅಂತಿರಲ್ಲ, ಹೀಗೆ ಬಿಟ್ಬಿಟ್ರೆ ಹೇಗೆ ಸರ್? ನೀವು ಒಂದು ಕಂಪ್ಲೇಂಟ್ ಆದ್ರೂ ಜನ ತೀರ್ಮಾನ ಮಾಡ್ತಾರೆ. ಈಗ ಒಂದ್ ಹೇಳ್ತೀನಿ ಕೇಳಿ. ಅನ್ಸ್ಕ್ರೂಪಲಸ್ ಪೀಪಲ್, ನೀವು ಇಫ್ ಯು ರಿಯಾಕ್ಟ್ ದೇ ವಿಲ್ ಥಿಂಕ್ ದೇ ಆರ್ ಹೀರೋಸ್. ಸಾರ್ವಜನಿಕರಿಗೆ ತುರುವೇಕೆರೆ ಕ್ಷೇತ್ರದ ಜನ ನಾಚಿಕೆ ಪಟ್ಕೋಬೇಕು, ಇಂಥವ್ರನ್ನ ಒಬ್ಬನ ಚುನಾಯಿತ ಜನಪ್ರತಿನಿಧಿ ಇಟ್ಕೊಂಡಿದೀವಿ ಅಂತ ಅವರು ನಾಚಿಕೆ ಪಟ್ಕೋಬೇಕು. ಸರ್, ಇವತ್ ಮಾತ್ ಕೇಳ್ತಾರೆ, ಚಪ್ಪಲೆ ಹೊಡಿತಾರೆ, ನಾಳೆಗೆ ಮರ್ತ್ ಬಿಡ್ತಾರೆ, ಬಟ್ ನೀವು ರಿಯಾಕ್ಷನ್ ಕೊಡದಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಯು ಹ್ಯಾವ್ ಟು ಲಾಡ್ಜ್ ಎ ಕಂಪ್ಲೇಂಟ್ ಅಲ್ವಾ ಸರ್? ತುರುವೇಕೆರೆ ತಾಲೂಕಿನ ಆಕ್ಚುಲಿ ನಿಮಗೆ ಪ್ರಾಮಾಣಿಕ ಹೇಳ್ಬೇಕು ಅಂದ್ರೆ, ನಾನು ಅವ್ನು ಏನ್ ಭಾಷೆ ಮಾಡಿದೀನಿ ಅಂತ ನಾನು ಕೇಳಿಸ್ಕೊಂಡಿಲ್ಲ. ನಾನು ನಿಮಗೆ ನಿಜ ಪ್ರಾಮಾಣಿಕ ಹೇಳ್ತಾ ಇದೀನಿ. ಯಾಕೆ ಕೇಳಿಸ್ಕೊಂಡಿಲ್ಲ ಅಂತಂದ್ರೆ, ನಾನು ಇದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ. ಅವ್ರ MT ಕೃಷ್ಣಪ್ಪನ ಭಾಷೆನೇ ಆ ರೀತಿ ಇದೆ ಅಂತ ಸಾರ್ವಜನಿಕವಾಗಿ ಗೊತ್ತು ಎಲ್ಲರಿಗೂ. ಆ ಭಾಷಣೆ ಹಂಗಿದೆ ಅಂತಂದ್ರೆ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಡದ? ಜನ ತೀರ್ಮಾನ, ಜನ ಈಗ ಆರ್ಸಿ ಕಳಿಸ್ತಾರೆ ಬಿಡಿ, ಜನ ಏನ್ ತೀರ್ಮಾನ ಮಾಡ್ತಾರೆ? ಈಗ ಈ ರಾಜಕಾರಣಿಗಳು ನಿಮ್ಮನ್ನೂ ಸೇರಿದಂತೆ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ ಟು ಸೇ, ಏನಾದ್ರೂ ಆರೋಪಗಳು ಬಂದಾಗ ಒಬ್ಬ ವ್ಯಕ್ತಿಯ ವಿರುದ್ಧ ಮಾತನಾಡ್ಬೇಕಂದ್ರೆ ಜನ ನೋಡ್ಕೋತಾರೆ. ಮುಂದಿನ ಚುನಾವಣೆ ಬರೋ ತನಕ, ಅಲ್ಲಿ ತನಕ ಇವ್ರ ಮಾತನ್ನ ನಾವೆಲ್ಲ ಕೇಳಿಸ್ಕೊಂಡು ಕೂತಿರ್ಬೇಕಾ? ಈಗ ಅದಕ್ಕೆ ಸಾರ್ವಜನಿಕವಾಗಿ ನೀವು ಅಭಿಪ್ರಾಯ ಕೇಳಿ, ಇಂಥ ಚುನಾಯಿತ ಜನಪ್ರತಿನಿಧಿಗಳು ಇರ್ಬೇಕಾ ಬೇಡವಾ ಅಂತ ಒಪಿನಿಯನ್ ಕ್ರಿಯೇಟ್ ಆಗ್ಲಿ. ಸರ್, ಮಾಧ್ಯಮದಲ್ಲಿ ಅವ್ರು ಆಡಿರೋ ಮಾತನ್ನ ಪ್ರಸಾರ ಮಾಡಕ್ ಆಗ್ತಿಲ್ಲ, ನಾವು ಬೀಪ್ ಹಾಕಿ ಕೇಳಿಸ್ತಾ ಇದೀವಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಪಬ್ಲಿಕ್ ಒಪಿನಿಯನ್ ಮೌಂಟ್ ಆಗ್ಲಿ. ಯಾಕೆಂದ್ರೆ ಇವರು ನಾವು ನಡ್ಕೊಳ್ತಕ್ಕಂಥ ರೀತಿ ಬೇರೆಯವರಿಗೆ ಮಾದರಿ ಆಗ್ಬೇಕು. ಸರ್, ಇವತ್ತು ಕೃಷ್ಣಪ್ಪನವ್ರ ಭಾಷೆ ಇರೋದೇ ಹಂಗೆ, ಅವ್ರು ಮಾತಾಡೋದೇ ಹಂಗೆ ಅಂತ ನೀವು ಬಿಡ್ತೀರಾ. ಇವತ್ತು ನಿಮ್ಮ ಬಗ್ಗೆ ಅಂತಾರೆ, ನಾಳೆ ದಿನ ಸಿದ್ದರಾಮಯ್ಯನವರು ಅಂತಾರೆ, ನಾಡಿದ್ ಬಿಟ್ರೆ ಮೋದಿನೂ ಅಂತಾರೆ ಅವರು. ಅಲ್ಲಲ್ಲ, ಈಗ ಅದಕ್ಕೆ ಜನ ಇಂಥ ಚುನಾಯಿತ ಇಂಥ ಪ್ರತಿನಿಧಿಗಳನ್ನ ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ ಜನ. ಸರ್, ಅಲ್ಲಿ ತನಕ ಮಾತಾಡ್ಲಾ? ಹಾಗಾದ್ರೆ ಮಾತಾಡ್ಕೂಡ್ದವ್ರು ಈಗ ಅದಕ್ಕೇನ್ ಕ್ರಮ ತಗೋತೀರಾ ಅದನ್ನ ಹೇಳಿ. ನೀವ್ ಯಾಕೆ ಕಂಪ್ಲೇಂಟ್ ಹಿಂಜರಿತಾ ಇದ್ದೀರಾ? ಕೆಟ್ಟ ಭಾಷೆ ಮಾಡಿದ್ರು. ಈಗ ಇದಕ್ಕೆ if it deserves to be a criminal action, let the law take its own course. ಎಸ್, ಥ್ಯಾಂಕ್ ಯು ಮುದ್ದಹನುಮೇಗೌಡರ, ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ಹಾಗೇನೆ ನಾವು MT ಕೃಷ್ಣಪ್ಪನವರನ್ನ ಕೂಡ ಸಂಪರ್ಕಕ್ಕೆ ಪಡೆಯುವ ಪ್ರಯತ್ನವನ್ನ ಮಾಡಿದೀವಿ, ಆದರೆ MT ಕೃಷ್ಣಪ್ಪನವರು ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಪೆಟ್ರೋಲ್ ಪಂಪ್ಗಳಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಬಳಕೆಗೆ 1% ಸರ್ಚಾರ್ಜ್ ವಿಧಿಸಿದ್ದ ಕ್ರಮದ ವಿರುದ್ಧ ಸೆಟೆದು ನಿಂತಿದ್ದ ಬಂಕ್ ಮಾಲೀಕರ ಆಕ್ರೋಶಕ್ಕೆ ಕೇಂದ್ರ ಸರ್ಕಾರ ತಕ್ಕ ಮಟ್ಟಿಗೆ ಮೆತ್ತಗಾಗಿದೆ. ಕಿಚ್ಚ ಸುದೀಪ್ ಅವರ ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಾಹಿತಿ. 2 ತಿಂಗಳ ಕಾಲಾವಕಾಶವನ್ನು ಕೋರಿದ್ದಾರೆ ಸುದೀಪ್ ಪರ ವಕೀಲರು. ವಿಚ್ಛೇದನ ಅರ್ಜಿ ಸಲ್ಲಿಸಿದಾಗಿನಿಂದಲೂ ಕೂಡ ಸುದೀಪ್ ನ್ಯಾಯಾಲಯಕ್ಕೆ ಬಂದಿಲ್ಲ. ವಿಚ್ಛೇದನ ಅರ್ಜಿಯಲ್ಲಿ ಹಣಕಾಸಿನ ಹಂಚಿಕೆ ಬಹುತೇಕ ಅಂತಿಮವಾಗಿದೆ. ಈಗ 2 ತಿಂಗಳ ಸಮಯ ಕೇಳಿ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಸುದೀಪ್ ಪರ ವಕೀಲರು.